ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಬ್ರೇಕ್ಫಾಸ್ಟ್ ರೆಸಿಪಿ ಕೇವಲ 5-6 ನಿಮಿಷದಲ್ಲೇ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಬೆಸ್ಟ್ ಇದು. ತುಂಬ ಚೆನ್ನಾಗಿ ತಿಂತಾರೆ. ಸೋಯಾಬೀನ್ ರೈಸ್ ಇದು ಬಿರಿಯಾನಿ ಥರ ಮಾಡೋದು ಬೇಡ, ಯಾವುದೇ ಮಸಾಲೆ ರುಬ್ಬೋದು ಬೇಡ. ಸಿಂಪಲ್ಲಾಗಿ ತುಂಬ ಟೇಸ್ಟಾಗಿ ಮಾಡ್ಬೋದು. ಹೇಗಂತ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ನೋಡಿ ತುಂಬ ಟೇಸ್ಟಾಗಿರುತ್ತೆ. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಬಾಕ್ಸ್ ಆಗಲಿ, ನೀವು ಟೈಮ್ ಇಲ್ದಿರೋವಾಗ ಬ್ಯಾಚುಲರ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲಿಗೆ ಸೋಯಾಬೀನ್ನ ಬಿಸಿನೀರಲ್ಲಿ ಹಾಕ್ಕೊಂಡು ನಾನು ತಕ್ಕೋತೇನೆ. ನಾನು ಚಿಕ್ಕ ಸೋಯಾಬೀನ್ ತೊಗೊಂಡಿದ್ದೇನೆ. ಚಿಕ್ಕದು ಸೋಯಾಬೀನ್ ಬರುತ್ತಲ್ಲ ಅದು ತೊಗೊಂಡಿದ್ದೇನೆ. ಈ ಥರ ಬಿಸಿನೀರಲ್ಲಿ ತಗೊಂಡು ನಾನು ತಣ್ಣೀರಲ್ಲಿ ತೊಳ್ಕೊಂಬರ್ತೇನೆ. ಬ್ಯಾಚುಲರ್ಸ್ಗಂತೂ ತುಂಬ ಹೊಟ್ಟೆ ಹಸಿದಾಗ, ಆಫೀಸಿಂದ ಬಂದಾಗ ವರ್ಕಿಂಗ್ ಪರ್ಸನ್ ಅವ್ರಿಗೆ ಟೈಮ್ ಇರಲ್ಲ ಅಡುಗೆ ಮಾಡೋಕ್ಕೆ. ಈ ಥರ ತುಂಬ ಅನ್ನ ಒಂದು ರೆಡಿ ಮಾಡಿಕೊಬಿಟ್ರೆ ಈ ಥರ ತುಂಬ ಬೇಗ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೋತಾ ಇದ್ದೇನೆ. ಒಂದು 3 ಸ್ಪೂನ್ ಹಾಕೋತೀನಿ ಎಣ್ಣೆನ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋತಾ ಇದ್ದೇನೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ. ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಜಜ್ಜಿ ಬೇಕಾದ್ರೂ ಹಾಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೇನೆ. ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳೋಣ. ಇದು ಪಲಾವ್ ಅಲ್ಲ ಇದು, ಮತ್ತು ಬಿರಿಯಾನಿನೂ ಅಲ್ಲ. ಈರುಳ್ಳಿ ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೆ, 2 ದೊಡ್ಡದು, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪು. ರಾತ್ರಿ ಅನ್ನದಲ್ಲೂ ಉಳಿದಿದ್ದ ಅನ್ನದಲ್ಲೂ ಮಾಡ್ಕೋಬೋದು. ಮತ್ತು ಬೆಳಗ್ಗೆ ಅನ್ನ ಒಂದು ರೆಡಿ ಮಾಡ್ಕೊಬಿಟ್ರೆ ಈ ಥರ ಬ್ರೇಕ್ಫಾಸ್ಟ್ ರೆಡಿಯಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದು, ಅದನ್ನು ಹಾಕ್ತಾಯಿದ್ದೀನಿ. ಒಂದು 4 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಟೊಮೆಟೊ ಬೇಗ ಬೇಯಲಿ ಅಂತ. ಮತ್ತು ಚಿಲ್ಲಿ ಪೌಡ್ರು ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಗ್ರೀನ್ ಚಿಲ್ಲಿ ಏನು ಯೂಸ್ ಮಾಡಿಲ್ಲ, ಹಸಿಮೆಣಸಿನ್ಕಾಯಿ ಏನು ಯೂಸ್ ಮಾಡಿಲ್ಲ, ಚಿಲ್ಲಿ ಪೌಡ್ರಿಗೆ ಹಾಕ್ತಾಯಿದ್ದೇನೆ. ಮತ್ತು ಅರಿಶಿನ ಹಾಕಿದ್ದೀನಿ ಸ್ವಲ್ಪ. ಮತ್ತು ಗರಂ ಮಸಾಲ ಹಾಕಿದ್ದೀನಿ 1 ಸ್ಪೂನು. ಇಷ್ಟೇ ನಾನು ಮಸಾಲೆ ಐಟಮ್ಗಳನ್ನ ಹಾಕಿರೋದು. ತುಂಬ ಮಸಾಲೆ ಥರ ಏನು ಅನಿಸಲ್ಲ, ಸ್ಪೈಸಿ ಥರ ಲೈಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಥರ ಎಣ್ಣೆದಲ್ಲೇ. ಒಂದು ಲಿಡ್ ಕ್ಲೋಸ್ ಮಾಡೋಣ ಟೊಮೆಟೊ ಬೇಯೋಕ್ಕೋಸ್ಕರನ. ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ. ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ. ಇವಾಗ ನಾನು ಸೋಯಾಬೀನ್ ಏನು ನೀರಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ನಾನು ಹಾಕೋತಾ ಇದ್ದೇನೆ. ಇದ್ರ ಜೊತೆಗೆ ನೀವು ಆಲೂಗಡ್ಡೆ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಹಾಕೋಬೋದು. ನಾನು ಸೋಯಾಬೀನ್ ರೈಸ್ ಅಲ್ವ ಮಾಡ್ತಾರೆ, ಅದಕ್ಕೋಸ್ಕರ ಇದೊಂದೇ ಹಾಕ್ತಾಯಿದ್ದೀನಿ. ಸೋಯಾಬೀನ್ ಒಂದೇ ಹಾಕ್ತಾಯಿದ್ದೀನಿ. ಸ್ವಲ್ಪ ನಿಮಗೆ ಆ ಫ್ಲೇವರ್ ಬರಬೇಕು, ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಎಣ್ಣೆದಲ್ಲಿ ಫ್ರೈ ಮಾಡಿ ಹಾಕೋಬೋದು. ಚಿಕ್ಕ ಪೀಸ್ ಕಟ್ ಮಾಡಿನೂ ಹಾಕೋಬೋದು. ಮಸಾಲೆ ಎಲ್ಲ ಸೋಯಾಬೀನು, ಉಪ್ಪು ಖಾರ ಸೋಯಾಬೀನ್ ಎಲ್ಲ ಹಿಡೀಲಿ. ಒಂದು ಸ್ವಲ್ಪ ಲಿಡ್ ಈ ಥರ ಫ್ರೈ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇಡೋಣ.
ನಾನು ನೀರು ಏನು ನಾನು ಹಾಕಿಲ್ಲ ನೋಡಿ. ಕೊತ್ತಂಬರಿಗೆ ಹಾಕ್ತಾಯಿದ್ದೀನಿ ಇವಾಗ. ಟೊಮೆಟೊದಲ್ಲೇ ನೀರಿನ ಅಂಶ ಬಿಟ್ಕೋತಾ ಇದೆ, ನೀರೇನು ಹಾಕಿಲ್ಲ ನಾನು. ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಒಂದು 3-4 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿ ಇಡೋಣ. ಬಿಸಿ ಅನ್ನ ಆದರೂ ಪರವಾಗಿಲ್ಲ, ಮತ್ತು ತಣ್ಣಗಿರೋ ಅನ್ನ, ಉಳಿದಿರೋ ಅನ್ನದಲ್ಲೂ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ಇದು ಆದಷ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು ಹೇಗಿತ್ತು ಅಂತ ಹೇಳ್ಬಿಟ್ಟು. ದಯವಿಟ್ಟು ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಯಾರ್ಯಾರು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ಚಾನಲ್ಗೆ. ಒಳ್ಳೆ ರೆಸಿಪಿಗಳು ತೋರಿಸ್ತಾ ಇರ್ತೀನಿ ಇನ್ನು ಮುಂದೆನೂ. ನೋಡಿ ಎಷ್ಟು ಬೇಗ ರೆಡಿ ಆಯ್ತಲ್ಲ ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ಗೆ. ಮತ್ತು ಟೈಮ್ ಇಲ್ದಿರೋವಾಗ ಬ್ಯಾಚುಲರ್ಸ್, ಇದು ಒಂದು ಕಡೆ ಬ್ಯಾಚುಲರ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಟ್ರೈ ಮಾಡಿ, ನೀವು ಮಾಡ್ಕೊಂಡು ತಿನ್ನಿ, ಟೇಸ್ಟಾಗಿರುತ್ತೆ. ಈ ವಿಡಿಯೋ ಯಾರು ನೋಡಿದ್ದೀರ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.